ಇರುತ್ತದೆ. ಅಂತರ್ಜಲ ಸಮೃದ್ಧವಾಗಬೇಕಾದ್ರೆ ಕೆರೆ ಮತ್ತು ನದಿಗಳು ಜೀವಂತವಾಗಿರಬೇಕು. ಹೀಗಾಗಿ ಇವತ್ತು ಅನೇಕರು ಈ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಇವತ್ತು ಅಂತರ್ಜಲ ಕಮ್ಮಿಯಾಗಿ ಇವತ್ತು ನೀರಿನ ಸಮಸ್ಯೆಗಳಿಂದ ನಾವು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಈಗ 1200, 1,500 ಫೀಟ್ ಅಡಿಗೆ ಏನೋ ಬೋರ್ವೆಲ್ಗಳು ಹೋಗಬೇಕಾಗಿದೆ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಇದೇ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಕರಾವಳಿ ಭಾಗದಲ್ಲಿ ಬೋರ್ವೆಲ್ ಹಾಕ್ಲಿಕ್ಕೆ ನಮಗೆ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಉಪ್ಪಿ ನೀರು, ಸಾಲ್ಟ್ ವಾಟರ್ ಇರುವುದರಿಂದ ಈ ಕೆರೆಗಳ ಅಭಿವೃದ್ಧಿ ಇವತ್ತು ಅತಿ ಅವಶ್ಯಕತೆ ಇದೆ. ಆದ್ದರಿಂದ ತಮ್ಮ ಇಲಾಖೆಯಲ್ಲಿ ಮಾನ್ಯ ಮಂತ್ರಿಗಳು ನಮ್ಮ ಜಿಲ್ಲೆಗಳಿಗೆ ಸ್ವಲ್ಪ ಹೆಚ್ಚಿನ ಕೆರೆ ಅಭಿವೃದ್ಧಿ ಮತ್ತಿರಬಹುದು, ಇನ್ನಿತರ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹೆಚ್ಚು ಅನುದಾನವನ್ನು ನಮಗೆ ಇವತ್ತಿನವರೆಗೆ ಅನುದಾನ ಬರಲಿಲ್ಲ. ದಯವಿಟ್ಟು ತಾವುಗಳು ಕೊಟ್ಟು ಈ ಕೆರೆಯನ್ನ ಅಭಿವೃದ್ಧಿ ಪಡಿಸುವಂತಹದ್ದು, ಹಾಗೇನೆ ನೀರಿನ ವ್ಯವಸ್ಥೆಯನ್ನು, ಕುಡಿಯುವ ನೀರಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಅಧ್ಯಕ್ಷರ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರು ಹೇಳಿದಂತೆ ಅವೆಲ್ಲ ಅವ್ರ ಕ್ಷೇತ್ರದಲ್ಲಿರ್ತಕ್ಕಂಥವೆಲ್ಲ ಸಣ್ಣ ಪುಟ್ಟ ಕೆರೆಗಳು ಮೈನ್ ಇರಿಗೇಷನ್ಗೆ ಬರುವುದಿಲ್ಲ ನೇರವಾಗಿ. ಅಲ್ಲಿ ಮಂಗಳೂರದು ಈಗ ಆಲ್ರೆಡಿ ಅರ್ಬನ್ ಏರಿಯಾದಿಂದ ಸನ್ಮಾನ್ಯ ಅಧ್ಯಕ್ಷರು ಸಹಿತ ಗೊತ್ತಿದೆ, ಅರ್ಬನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಬೇರೆ ಮತ್ತೊಂದು ಏನು ಕೆರೆ ಇದೆ, ಆ ಕೆರೆಗೆ ನಾವು ಈಗಾಗಲೇ ಪೂರ್ತಿ ಡೆವಲಪ್ಮೆಂಟ್ ಮಾಡಲಾಗಿದೆ. ಉಳಿದಂತ ತಾವು 4 ಕೆರೆಗಳ ಬಗ್ಗೆ ಆಗುತ್ತೆ, ಅದು ಪರಿಶೀಲನೆ ಮಾಡಿ ನಮ್ಮ ಅನುದಾನದ ಅವಕಾಶ ನೋಡಿಕೊಂಡು ಅದನ್ನು ಅಭಿವೃದ್ಧಿ ಮಾಡಿಕೊಡ್ತೀವಿ. ಜೊತೆಯಲ್ಲಿ ತಮ್ಮ ಜಿಲ್ಲಾ ಕೊಟ್ಟಿಲ್ಲ, ಇಲ್ಲೇ ಇದ್ದಾರೆ ಸುನೀಲ್ ಕುಮಾರ್, ಬೇರೆ ಬ್ಯಾರೇಜಸ್ ಮತ್ತು ಕಿಂಡಿಗಳು, ಸಾಕಷ್ಟು ಚೆಕ್ ಡ್ಯಾಮ್ಸ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಖರ್ಚು ಆ ಭಾಗದಲ್ಲಿ ಸಾಕಷ್ಟು ಅನುದಾನ ನೀಡಲಾಗಿದೆ. ತಮ್ಮ ಸಣ್ಣ ಪುಟ್ಟ ಕೆರೆಗಳಿಗೆ ತೊಂದರೆ ಇದೆ, ಅದನ್ನು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ರಿಗೂ ಸರ್ಕಾರ ನಡೆಸಿದ್ರು. ಏನು ಕಡೂರಿನ ಬಹಳ ಮುಖ್ಯವಾಗಿ ಕಡೂರು, ತರೀಕೆರೆ, ಚಿಕ್ಕೋಡಿ, ಅರಸೀಕೆರೆ ಭಾಗಕ್ಕೆ ಕೆರೆ ತುಂಬುವ ಯೋಜನೆಯಲ್ಲಿ 4 ಹಂತದ ಕಾಮಗಾರಿಗಳನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ 1 ಮತ್ತು 2ನೇ ಹಂತದ ಕಾಮಗಾರಿ ನಮ್ಮ ಸಚಿವರ ಒಂದು ಆದೇಶದ ಮೇರೆಗೆ ಒಂದು ಚುರುಕನ್ನ ಮುಗಿಸಿ ಆ ಕಾಮಗಾರಿ ವೇಗವಾಗಿ ನಡೀತಾ ಇದೆ. ಇದ್ರ ಜೊತೆ ಮುಖ್ಯವಾಗಿ 3 ಮತ್ತು 4ನೇ ಹಂತದ ಕಾಮಗಾರಿ ಆಗಬೇಕು. ಈಗಾಗಲೇ ಮಾನ್ಯ ನೀರಾವರಿ ಸಚಿವರು ಚಿಕ್ಕೋಡಿ ಬಂದ ಒಂದು ಈಗ ಕ್ವಶನ್ ಅವರ್ ಮತ್ತೆ ಇದನ್ನು ತಾವು ಕೊಟ್ಟಿದ್ದೀರಿ. ಫಸ್ಟ್ ಕ್ವಶನ್ ಅವರ್ ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಕಳೆದ 1 ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಪ್ರತಿದಿನ ಮಾಧ್ಯಮದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಇದೊಂದು 2,000 ಬದಿಗೋತಿ ತಗೊಳ್ಳಿ, ಯಾಕೆಂದ್ರೆ ಅದನ್ನು ಬದಿಗೋತಿ ನೋಡಿ, ನಿಮ್ಗೂ ಗೊತ್ತಿದೆ, ಪ್ರತಿನಿತ್ಯ ಪತ್ರಿಕೆ ಬರ್ತಾ ಇದೆ. ಸಹಕಾರ ಕೊಟ್ಟಿದ್ದೀರಾ, ನೀವು ಸಹಕಾರ ನಾನು ಕೊಟ್ಟಿದ್ದೀರಾ? ಪ್ರಶ್ನೋತ್ತರ ಬದಿಗೊಟ್ಟು ಇಡುವಂತ ದೊಡ್ಡ ವಿಚಾರ ಏನಾಗಿದೆ? 3,000 ವರ್ಷ ಹಿಂದೆ ನಿಲ್ಲಿಸಿದ್ರೆ ನಮ್ಗೆ ಇದೇ ಕೆಲಸ ಆಗ್ತದೆ. 3,000 ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ. ಸರ್ಕಾರ ಮುಖ್ಯಮಂತ್ರಿಗಳು ಪಾಲ್ದಾರಾಗಿದ್ದಾರೆ, ಮುಖ್ಯಮಂತ್ರಿಗಳೇ ಇದರ ನೇರ ಪಾಲ್ದಾರರು ಅಂತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅದರಿಂದ ಚರ್ಚೆಗೆ ಅವಕಾಶ ಕೊಡಬೇಕು. ಅಗತ್ಯವುಳ್ಳ ವಿಚಾರವಾಗಿದ್ರೆ 10 ದಿವಸ ಯಾಕೆ ತಡೆ ಮಾಡಿದ್ದೀರಿ? ಫಸ್ಟ್ ಆಗುವಾಗ ಸರ್ಕಾರ ಅಷ್ಟು ಅರ್ಜೆಂಟ್ ಇದ್ರೆ ನಿಮ್ಗೆ ಫಸ್ಟ್ ಡೇ ತಗೊಳ್ಬೇಕಿದ್ದಲ್ಲ. ವಾಲ್ಮೀಕಿ ನಿಗಮ ಅದು ಏನು ಕುಲಿಯುತ್ತಿಲ್ಲ. ಆದಾಗ ಪ್ರಶ್ನೋತ್ತರ ಬದಿಗಿಡ್ಲಿಕ್ಕೆ ಆಗುದಿಲ್ಲ. ಬೇಡ ಏನೆಲ್ಲ ಕನ್ವಿನ್ಸ್ ಮಾಡಿದ ಪ್ರಶ್ನೆ ಇಲ್ಲ. ಕ್ವಶನ್ ಅವರ್ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸರಿಯಲ್ಲ. ನೋಡಿ, ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಅಗತ್ಯ ವಿಚಾರ 1 ವರ್ಷದಿಂದ ಏನಾಗ ಅರ್ಜೆಂಟ್ ನೋಡಿ, 1 ವರ್ಷ 2 ವರ್ಷ ವಿಚಾರ ಇರುವಂತದನ್ನು ನಿಮ್ಗೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಇದೆ, ಅಲ್ಲಿ ಜುಡಿಷಿಯಲ್ ಕಮಿಷನ್ ಇದೆ, ಅಲ್ಲಿ ಅವ್ರಿಗೆ ಕೊಡಿ ಅಥವಾ ನೀವು ನಮಗೆ ಕೊಡಿ. ನಾನು ಜುಡಿಷಿಯಲ್ ಕಮಿಷನ್ ಹೇಳ್ತೇನೆ, ಇನ್ನೊಂದು ಕೊಟ್ಟಿದ್ದಾರೆ ಹಿಂದದ ವಿಚಾರ ಜುಡಿಷಿಯಲ್ ಕಮಿಷನ್ ನಡೀತಾ ಇದೆ. ಅಲ್ಲಿ ಕೊಡಿ, ಜುಡಿಷಿಯಲ್ ಕಮಿಷನ್ ಕೊಡಿ, ಅಲ್ಲಿ ಸತ್ಯ ಇದ್ರೆ ಅಲ್ಲಿ ಕೊಡಿ. ಅಲ್ಲಿ ಕೊಡ್ಲಿಕ್ಕೆ ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕು. ಸದನ ಸಮಸ್ಯೆ ಇದೆ, ಜನರ
ವಿಧಾನಸಭೆ ಚರ್ಚೆ ಇದೆ, ಜನರ ಸಮಸ್ಯೆ ಇದೆ.